ಒಂದೇ ಅಂಗಡಿಗೆ 5 ಬಾರಿ ಕಳ್ಳತನ, ಶಟರ್ಗೆ ಕರೆಂಟ್ ಹರಿಸಿ ಪರಾರಿಯಾಗುವ ಖತರ್ನಾಕ್ ಕಳ್ಳ ಸಿಸಿಟಿವಿಯಲ್ಲಿ ಸೆರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕನಕನಹಳ್ಳಿಯಲ್ಲಿ ಒಂದೇ ಅಂಗಡಿಯನ್ನು ಗುರಿಯಾಗಿಸಿಕೊಂಡು 5 ಬಾರಿ ಕಳ್ಳತನ ನಡೆಸಿರುವ ಖತರ್ನಾಕ್ ಕಳ್ಳನ ಕೃತ್ಯ ಇದೀಗ ಬೆಳಕಿಗೆ ಬಂದಿದೆ. ಕಳ್ಳತನದ ಬಳಿಕ ಅಂಗಡಿಯ ಶಟರ್ಗೆ ವಿದ್ಯುತ್ ಸಂಪರ್ಕ ಹರಿಸಿ ಅಂಗಡಿ ಮಾಲೀಕರು ಶಟರ್ ತೆರೆಯುವ ವೇಳೆ ವಿದ್ಯುತ್ ಶಾಕ್ ಹೊಡೆಯುವಂತೆ ಮಾಡುವ ಆತನ ವಿಚಿತ್ರ ಹಾಗೂ ಅಪಾಯಕಾರಿ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕನಕನಹಳ್ಳಿಯ ನಿವಾಸಿ ನರಸಿಂಹ ಭಾಗವತ್ ಅವರಿಗೆ ಸೇರಿದ ಅನ್ನಪೂರ್ಣ ಮಾರ್ಟ್ ಅಂಗಡಿಯನ್ನು ಕಳೆದ ಕೆಲವು ತಿಂಗಳುಗಳಿಂದ ಒಂದೇ ಕಳ್ಳ ಪದೇ ಪದೇ ಗುರಿಯಾಗಿಸಿಕೊಂಡಿದ್ದಾನೆ ಎನ್ನಲಾಗಿದೆ. ಆರಂಭದಲ್ಲಿ ಚಿಲ್ಲರೆ ವಸ್ತುಗಳು ಹಾಗೂ ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ಮಾತ್ರ ಕಳವು ಮಾಡುತ್ತಿದ್ದ ಕಾರಣ ಅಂಗಡಿ ಮಾಲೀಕರು ದೂರು ದಾಖಲಿಸಿರಲಿಲ್ಲ. ಇದೇ ರೀತಿಯ ಕಳ್ಳತನಗಳು ಸುತ್ತಮುತ್ತಲಿನ ಕೆಲವು ಅಂಗಡಿಗಳಲ್ಲಿಯೂ ನಡೆದಿದ್ದರೂ ಹೆಚ್ಚಿನ ನಷ್ಟವಾಗದ ಕಾರಣ ಪ್ರಕರಣಗಳು ಪೊಲೀಸರ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಇತ್ತೀಚಿನ ಕಳ್ಳತನದ ವೇಳೆ ಕಳ್ಳ ಶಟರ್ಗೆ ವಿದ್ಯುತ್ ಸಂಪರ್ಕ ನೀಡಿ ಪರಾರಿಯಾಗಿರುವುದು ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಬೆಳಗ್ಗೆ ಅಂಗಡಿ ತೆರೆಯಲು ಬಂದ ಮಾಲೀಕರಿಗೆ ಅನುಮಾನ ಉಂಟಾಗಿ ಪರಿಶೀಲಿಸಿದಾಗ ಶಟರ್ನಲ್ಲಿ ವಿದ್ಯುತ್ ಹರಿಯುತ್ತಿರುವುದು ಪತ್ತೆಯಾಗಿದೆ. ಇದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಅಂಗಡಿಯ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಅದೇ ವ್ಯಕ್ತಿ ಹಲವು ಬಾರಿ ಅಂಗಡಿಗೆ ನುಗ್ಗಿ ಕಳ್ಳತನ ನಡೆಸಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಎಂದು ತಿಳಿದು ಬಂದಿದೆ. ಇದೀಗ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆರೋಪಿಯನ್ನು ಗುರುತಿಸಿ ಬಂಧಿಸುವಂತೆ ಸ್ಥಳೀಯರು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಈ ಘಟನೆ ಕನಕನಹಳ್ಳಿ ಹಾಗೂ ಸುತ್ತಮುತ್ತಲಿನ ವ್ಯಾಪಾರಿಗಳಲ್ಲಿ ಆತಂಕ ಮೂಡಿಸಿದ್ದು, ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಹಾಗೂ ಆರೋಪಿಯನ್ನು ಶೀಘ್ರ ಬಂಧಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬ್ಯಾಗ್ ತಗೊಂಡ ನಮ್ಮದೇ ಯಾಕಂದ್ರೆ ತಗೊಂಡು ಬ್ಯಾಗ್ ಕೆಳಗೆ ಬೀಳ್ತದೆ ಮತ್ತೆ ಅಣ್ಣ ಕೊಟ್ಟ ಇದ್ದು ಅಲ್ಲಿ ಮತ್ತು ಒಬ್ಬನೇ ಅಲ್ಲ. ಅಲ್ಲ ನಮಗನ್ನಿಸ್ತು ಹಾಗೆ ಬೇರೆ ವಿತ್ವನ ಅವನು ವರ್ತನೆ ನೋಡ್ಕೊಂಡು ನಮಗೆ ಹೆಂಗೆ ಗೊತ್ತಾಯ್ತು ಬೇರೆ ಕ್ಯಾಂಪ ತಗೊಂಡ ಗೋಧಿ ಹಿಟ್ಟು 2 kg ಆಶೀರ್ವಾದವೇ ಹೈಕೊಂಡತ್ತು. ಅತ್ಲಾಗೆ ಸಾಂಬಾರು ಪುಡಿ ಹೈಕೊಂಡತ್ತು. ಬೇಕಾ ಫಸ್ಟು ಅದ್ರಿಗಿಂತ ಮೊದಲೇ ಅಂತ ಪುಡಿ ಹಾಕಿದ್ದ ಅಲ್ಲಿದ್ದದ ಅಂತ ಒಂದಷ್ಟು ಹಾಕಿದ್ದ ಚಿಕನ್ ಮಸಾಲ ಎಲ್ಲ ಬೇಕಾಪಟ್ಟೆ ಹಾಕಿದ್ದ. ಆರಾಮ್ ಸಿಕ್ಕಿದ್ದಲ್ಲ ಒಂದಷ್ಟು. ಬ್ಯಾಟ್ರಿ ಇದ್ದು ಸಾಂಬಾರು ಪೌಡರ್ ಎಲ್ಲ ತಿಂಗಳಿಗೆ ಸಾಕಪಟ್ಟು ತಗೋತ. ಚಿಕನ್ ಮಸಾಲ ಒಂದು ಭರ್ಜರಿ ಚಿಕನ್ ಉಂಟು ಯಾರು ನಮ್ಮ ಮನೇಲಿ ಹೇಳಿ ನೋಡು ಹಬ್ಬ ಅಷ್ಟು ಮನೆಗೆ ಹೋಗ್ತಾರ ಹೇಳಿಕೊಂಡೆ ಸಂತೋಷಪ್ಪ ಮನೇಲಿ ಇರ್ತಾರ. ಹೌದು ಆದರೂ ಸಮೇತ ಹಿಡಿತಿಲ್ಲ ಅದು ಯಾವ ಮನೇಲಿ ಇರ್ತಾನ. ಆದರೆ ಯಾರನ್ನು ಕಾಣ್ತದೆ ಏನೋ ದೇವರಿಂದ ಇದ್ದು ಅಲ್ಲಿ ಅಮ್ಮ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.